ವೀಕ್ಷಕರೇ ನಮಸ್ಕಾರ. ಇವತ್ತು ಕಿಚ್ಚನ ಪಂಚಾಯಿತಿ ಇರುವಂಥದ್ದು. ಅಷ್ಟೇ ಅಲ್ಲದೆ ಕಿಚ್ಚನ ಪಂಚಾಯಿತಿಯಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಮಾರಿ ಹಬ್ಬ ಆಗುತ್ತೆ. ಯಾಕಪ್ಪ ಅಂದರೆ ಬೆಳಗ್ಗೆ ಬಂದಿರುವಂಥ ಪ್ರೊಮೋ ನೋಡಿದ್ಮೇಲೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಕೆಲವೊಂದು ಜನ ಅಂದ್ಕೊಂಡಿದ್ರಿ ಈ ಸಾರಿ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಅವರಿಗೆ ಖಡಕ್ ಕ್ಲಾಸ್ ಇದೆ ಅಂತ. ಸೊ ಆಲ್ರೆಡಿ ಈ ಬೆಳಗ್ಗೆ ಬಂದಿರುವಂಥ ಪ್ರೊಮೋದಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಈಗ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವ್ರನ್ನ ಬಿಟ್ಟು ಇನ್ನುಳಿದಂಥ ಸ್ಪರ್ಧಿಗಳಿಗೆ ಯಾರ ಮೇಲೆ ಕ್ಲಾಸ್ ತೊಗೊಳ್ಬೋದು ಆ ಒಂದು ಸಣ್ಣ ಮಾಹಿತಿ ನಮಗೆ ಸಿಕ್ಕಿದೆ. ಸೊ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ನಲ್ಲಿ ನಮ್ಮ ಮಾಳು ಮತ್ತು ರಿಷಾರ ಮಧ್ಯೆ ಜಗಳ ನಡೀತು. ಸೊ ಅದು ಕೂಡ ಕಿಚನ್ ಏರಿಯಾದಲ್ಲಿ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಒಂದು ಜಗಳ ಮಿತಿ ಮೀರಿ ಹೋಗಿತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಅಲ್ಲಿ ಸುಖಾಸುಮೆ ಅವರು ರಿಷಾ ಅವರು ಕೂಡ ಮಾತಾಡ್ತಾ ಇದ್ರು, ಮತ್ತು ನಮ್ಮ ಮಾಳು ಅವರು ಕೂಡ ಮಾತಾಡ್ತಾ ಇದ್ರು. ಸೊ ಇವರಿಬ್ಬರ ಮಧ್ಯೆ ಜಗಳದಲ್ಲಿ ರಿಷಾ ಅವರು ತುಂಬ ಮೈ ಮೇಲೆ ಬಿದ್ದು ಬಿದ್ದು ಜಗಳಾಡೋಕ್ಕೆ ಹೋಗ್ತಾ ಇದ್ರು. ಯಾವ ರೀತಿಯಪ್ಪ ಅಂದರೆ ಹೊಡಿತಾರೋ ಅನ್ನೋ ಲೆವೆಲ್ಗೂ ಹೋಗ್ತಾ ಇದ್ರು. ಸೊ ಅಲ್ಲಿ ರಿಷಾ ಗೌಡರು ಒಬ್ಬರಲ್ಲ, ಸೊ ಇಲ್ಲಿ ನಮ್ಮ ಮಾಳು ಅವರು ಕೂಡ ಅದೇ ರೀತಿ ಮಾಡ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಬನ್ನಿ ಇವರ ಮಧ್ಯೆ ಯಾಕೆ ಜಗಳ ಶುರುವಾಯಿತು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ನಿನ್ನೆ ಏನಾಗಿತ್ತಪ್ಪ ಅಂದರೆ ಈ ವಾರ ಇದೀಗ 9ನೇ ವಾರದ ಕ್ಯಾಪ್ಟನ್ ಆಗಿ ನಮ್ಮ ಅಭಿಷೇಕ್ ಅವರು ಆಯ್ಕೆ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಅಭಿಷೇಕ್ ಅವರು ಮೇನ್ ಉಸ್ತುವಾರಿ ಅಂದರೆ ಕ್ಯಾಪ್ಟನ್ ಆಗಿದ್ದಾರೆ. ಕಾರಣ ಸರಿ ಕ್ಯಾಪ್ಟನ್ ಆಗಿರುವಂಥ ಅಭಿಯವರು ಹೇಳುವಂಥ ಎಲ್ಲ ಕೆಲಸಗಳನ್ನು ಮಾಡಬೇಕು. ಸೊ ಎಲ್ಲ ಕೆಲಸ ಅಂದರೆ ಅವರ ವೈಯಕ್ತಿಕ ಕೆಲಸಗಳಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಕ್ಲೀನಿಂಗ್ ಆಗಿರ್ಬೋದು, ಕಿಚನ್ ಏರಿಯಾ ಆ ಥರದ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಬೇಕು. ಸೊ ಇದೀಗ ಕಿಚನ್ ಏರಿಯಾದಲ್ಲಿ ನಮ್ಮ ರಾಶಿಕಾ ಮತ್ತು ಮಾಳು ನಮ್ಮ ರಘು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ರಕ್ಷಿತಾ ಮತ್ತು ರಿಷಾ ಗೌಡ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅಂಥ ಸಮಯದಲ್ಲಿ ನಮ್ಮ ಮಾಳುವವರ ಸ್ಥಿತಿ ನಮಗೆ ಗೊತ್ತೇ ಇದೆ. ಆಲ್ಮೋಸ್ಟ್ ಸುಮ್ಮನೆ ನಗೋಲ್ಲ, ಸುಮ್ಮನೆ ಜಗಳಕ್ಕೂ ಬರಲ್ಲ. ಆಲ್ಮೋಸ್ಟ್ ನಾವು ಬಂದಾಗಿಂದ ನೋಡಿದಾಗಿಂದ ಸೊ ಕ್ಯಾಪ್ಟನ್ ಆದಮೇಲೆ ಎಲ್ಲೋ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಿಷಾ ಗೌಡ ಅವ್ರು ಏನು ಮಾಡ್ತಾರೆ, ಸೊ ನಾವಿಲ್ಲಿ ಕಸ್ಟಮರ್ಸು, ನೀವೆಲ್ಲ ಅಲ್ಲಿ ಅಡುಗೆ ಮಾಡಿಕೊಡೋರು, ಸೊ ಹಾಗಾಗಿ ನಾವು ಹೇಳುವಂಥ ಎಲ್ಲ ಕೆಲಸಗಳು ನೀವು ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅಂಥ ಸಮಯದಲ್ಲಿ ಮಾಳು ಅವರು ಹಾಗೆ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅಂಥ ಸಮಯದಲ್ಲಿ ನಮ್ಮ ರಿಷಾ ಅವರು ಸ್ವಲ್ಪ ನಕ್ಕೊಂಡು ಮಾತಾಡಿ ಅಂತಲೂ ಕೂಡ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಮಾಳೋರು ಏನು ಹೇಳ್ತಾರೆ, ಸಣ್ಣ ಪುಟ್ಟ ವಿಷಯಕ್ಕೂ ನನಗೆ ನಗು ಬರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆಗ ನಮ್ಮ ರಿಷಾ ಅವ್ರು ಏನು ಮಾಡ್ತಾರೆ, ಸೊ ಈ ರೀತಿ ನಗಬೇಕು ನೋಡಿ ಅಂತ ಹೇಳಿ ಅವರ ಮುಂದೆ ನಗೋಕ್ಕೆ ಶುರು ಮಾಡ್ತಾರೆ. ಸೊ ಈ ವಿಚಾರ ಒಂದು ಕೇಳಿದ ಮಾಳೋರು ಏನು ಹೇಳ್ತಾರೆ, ಸೊ ಇಲ್ಲಿ ಸುಮ್ಮನೆ ನಕ್ಕರೆ ನಮ್ಮ ಕಡೆ ಹುಚ್ಚರು ಅಂತಾರೆ ಅಂತ 2-3 ಸಾರಿ ಆ ಒಂದು ಪದನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಮಾತಿಗೆ ನಮ್ಮ ರಿಷಾ ಅವರು ಫುಲ್ ಟ್ರಿಗರ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಿಷಾ ಅವರು ಮಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಲ್ಲಿ ಮಾಳು ಮತ್ತು ರಕ್ಷಿತಾ ಅವರು ಮಾತಾಡ್ತಾ ಇದ್ರು. ಸೊ ಅಂಥ ಸಮಯದಲ್ಲಿ ನಂದೆಲ್ಲಿ ಇಡ್ಲಿ ಅನ್ನೋ ರೀತಿಯಲ್ಲಿ ಬಂದರು. ಸೊ ಅಂಥ ಸಮಯದಲ್ಲಿ ಇಲ್ಲಿ ಮಾಳು ಮತ್ತು ರಿಷಾ ಗೌಡ ನಡುವೆ ಜಗಳ ನಡೀತು. ಸೊ ರಿಷಾ ಅವರು ತುಂಬ ಏಕ್ದಮ್ ಅವ್ರಿಗೆ ಬೈಯೋ ರೀತಿಯಲ್ಲಿ ಹೋಗ್ತಾಯಿದ್ರು, ಆವಾಜ್ ಹಾಕ್ತಾಯಿದ್ರು, ಕೈ ತೋರಿಸಿ ಮಾತಾಡ್ತಾಯಿದ್ರು. ಸೊ ಬಿಗ್ ಬಾಸ್ ಮನೆ ನಿಮ್ಮ ವರ್ತನೆ ಸರಿ ಇಲ್ಲ, ಆ ರೀತಿ ಮಾತಾಡ್ತಾ ಇರ ಹಾಗೆ ಹಿಂಗೆ ಅಂತಲೂ ಕೂಡ ಮಾತಾಡಿದರು. ಸೊ ಅಂಥ ಸಮಯದಲ್ಲಿ ಇಲ್ಲಿ ರಿಷಾ ಅವರು ಏನೇನೋ ಕಾರಣಗಳನ್ನ ಇವರು ಬಿಗ್ ಬಾಸ್ ಮನೆಯಲ್ಲೇ ಬಂದಾಗ ಮಾಳೋರು ಯಾವ ರೀತಿ ಇದ್ದರು ಆ ಒಂದು ಕಾರಣಗಳನ್ನ ಕೊಟ್ಟು ಅವ್ರನ್ನ ಹೀಯಾಳಿಸೋ ರೀತಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಗಾಗ ಈ ವ್ಯಕ್ತಿ ವರ್ತನೆ ಸರಿ ಇಲ್ಲ, ಹಾಗೆ ಮಾತಾಡೋದು ಹೀಗೆ ಮಾತಾಡೋದು, ಒಬ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಗೊತ್ತಿಲ್ಲ, ಹೋಗೋ ಬಾರೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಆಗ ಇಲ್ಲಿ ಮಾಳೂರು ಫುಲ್ ಟ್ರಿಗರ್ ಆಗ್ತಾರೆ. ಹೋಗೇ ನಿಂಗೆ ಗೊತ್ತು, ನಿನ್ನ ವಿಷಯ ಎಲ್ಲ ನಂಗೆ ಗೊತ್ತಿತ್ತು, ನೀ ಏನು ಹೇಳಕ್ಕೆ ಬರಬೇಡ, ಸೊ ನನಗೇನು ಹೇಳ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇಂಥ ಸಮಯದಲ್ಲಿ ಇಲ್ಲಿ ಮಾಳು ಮತ್ತು ರಿಷಾ ಅವ್ರ ನಡುವೆ ಭೀಕರವಾಗಿ ಜಗಳ ನಡೆಯುತ್ತೆ. ಸೊ ಈ ಒಂದು ಜಗಳದಲ್ಲಿ ಅಲ್ಲಿ ಇರುವಂಥ ಯಾವ ಸ್ಪರ್ಧಿನೂ ಕೂಡ ಎಂಟ್ರಿ ಆಗಲ್ಲ, ಅವ್ರನ್ನ ಜಗಳನ್ನ ಬಿಡಿಸೋಕೆ ಬರಲ್ಲ. ಬಟ್ ಇಲ್ಲಿ ಅಭಿ ಅವರು ಬಂದು ಎಂಟ್ರಿ ಆಗ್ತಾರೆ. ಸೊ ಮನೆಯ ಕ್ಯಾಪ್ಟನ್ ಆಗಿರುವಂಥ ಅಭಿಯವರು ಈ ಒಂದು ಜಗಳನ ಬಿಡಿಸೋಕೆ ಟ್ರೈ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಆ ಜಗಳ ಆದಮೇಲೆ ರಿಷಾ ಅವರು ಅಲ್ಲಿಂದ ಹೋಗುವಾಗ ಒಂದಿಷ್ಟು ವರ್ಡ್ಗಳನ್ನು ಸಹ ಹೇಳ್ತಾರೆ. ಏನಪ್ಪ ಅಂದರೆ ಇದು ಬಿಗ್ ಬಾಸ್ ಮನೆ, ನಿಮ್ಮ ಮನೆ ಅಲ್ಲ, ಇಂಥ ವಿಷಯಗಳನ್ನ ನಿಮ್ಮ ಮನೇಲಿ ಇಟ್ಕೊ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಆಗ ಮಾಡೋರು ಅಪ್ಪಿ ಇಂಥ ವಿಷಯಕ್ಕೆಲ್ಲ ಬರಬೇಡ, ಮನೆ ವಿಷಯಕ್ಕೆ ಬಂದರೆ ಸರಿ ಇರಲ್ಲ, ಸೊ ನಾನು ನನ್ನ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಾಗುತ್ತೆ, ಸೊ ನಾನು ತುಂಬ ಕಂಟ್ರೋಲ್ ಮಾಡಿದ್ದೀನಿ, ಹೆಣ್ಮಕ್ಳಿಗೆ ಒಂದು ಗಿಮ್ಮತ್ತಿದೆ, ಸೊ ನಾನು ನೋಡ್ಕೊತಾ ಇದ್ದೀನಿ, ದಯವಿಟ್ಟು ಆ ರೀತಿ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಉತ್ತರ ಕರ್ನಾಟಕದ ಭಾಷೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಆ ಒಂದು ಭಾಷೆಗಳನ್ನ ಎಲ್ಲರ ಮಾಳೋರು ಯೂಸ್ ಮಾಡಿದರೆ ಸೊ ಇಲ್ಲಿ ಮಾಳೋರು ತಪ್ಪಾಗ್ತಾಯಿದ್ರು. ಬಟ್ ಆದರೆ ಮಾಳೋರು ತುಂಬ ಕಂಟ್ರೋಲ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅವರ ಭಾಷೆ ಯಾವ ರೀತಿಯಪ್ಪ ಅಂದರೆ ಫಸ್ಟ್ ಅವರ ಭಾಷೆನೇ ಮಾತಾಡೆ ಆಮೇಲೆ ಅವರ ಒಂದು ರೂಟ್ಗೆ ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಒಂದು ಮಾತುಗಳನ್ನ ಈ ವಿಡಿಯೋದಲ್ಲಿ ಯೂಸ್ ಮಾಡಲ್ಲ. ಸೊ ನೀವು ಗೊತ್ತಾಗ್ಬೋದು ಯಾವ ಮಾತು ಅಂತ. ಬಟ್ ಇಲ್ಲಿ ರಿಷಾ ಅವರು ಮತ್ತೆ ಅವರ ತಾಳ್ಮೆನ ಚೆಕ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಖಂಡಿತವಾಗಿಯೂ ಈ ಒಂದು ವಿಚಾರದ ಬಗ್ಗೆ ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಮಾತಾಡ್ತಾರೆ. ಸೊ ಇಲ್ಲಿ ನಿಮ್ಮ ಪ್ರಕಾರ ರಿಷಾ ಮತ್ತು ಮಾಳುವರ ನಡುವೆ ಜಗಳ ಆಗಿರೋದು ಯಾರ ತಪ್ಪು ಅನಿಸುತ್ತೆ?
ಆಲ್ಮೋಸ್ಟ್ ಇಲ್ಲಿ ಮಾಡುವುದು ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಆ ಒಂದಿಷ್ಟು ವರ್ಡ್ಗಳನ್ನ ಯೂಸ್ ಮಾಡಿದ್ದು. ಬಟ್ ಆದರೆ ಇಲ್ಲಿ ಆ ರಿಷಾ ಅವರು ಆ ಒಂದು ಸನ್ನಿವೇಶಕ್ಕೆ ಮ್ಯಾಚ್ ಆಗುವಂಥ ಟಾಪಿಕ್ನ ಹುಡುಕಿದ್ರೆ ಆಗ್ತಿತ್ತು. ಬಟ್ ಯಾವುದೋ ಒಂದು ಟಾಪಿಕ್ನ ಇಟ್ಕೊಂಡು ಅಲ್ಲಿ ಬೈತಾ ಇದ್ದದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಮೇನ್ ಆಗಿ ಇಬ್ಬರದು ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಸೊ ಈ ಒಂದು ಎಪಿಸೋಡ್ನಲ್ಲಿ ಅಂದರೆ ಎಡಿಟಿಂಗ್ ಎಪಿಸೋಡ್ನ ತೋರಿಸಿದ್ದಾರೆ. ಬಟ್ ರಿಯಲ್ ಆಗಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ರಿಷಾ ಅವರು ಫಸ್ಟ್ ಬಂದು ಏನು ಮಾತಾಡಿದ್ರು, ಸೊ ಮಾಡೋರೋದಕ್ಕೆ ಏನು ರಿಯಾಕ್ಟ್ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ಬಟ್ ಆದರೆ ನಮಗೆ ಸ್ವಲ್ಪ ಶಾರ್ಟಲ್ಲಿ ತೋರಿಸಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಇವತ್ತಿನ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಈ ಒಂದು ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ಖಂಡಿತವಾಗಿ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಈ ವಾರ ನಾಮಿನೇಷನಲ್ಲೂ ಕೂಡ ರಿಷಾ ಗೌಡ ಅವರು ಇದ್ದಾರೆ. ಸೊ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಮೊದಲು ಸೇವ್ ಆಗ್ತಾರೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಈ ಒಂದು ಜಗಳದಲ್ಲಿ ನಿಮ್ಮ ಪ್ರಕಾರ ಯಾರ ತಪ್ಪಿರ್ಬೋದು, ರಿಷಾ ಗೌಡ ಅವ್ರ ತಪ್ಪಿರ್ಬೋದಾ ಅಥವಾ ಮಾಳುವರ ತಪ್ಪಿರ್ಬೋದಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಇಲ್ಲಿ ಇವರಿಬ್ಬರ ಜಗಳದಲ್ಲಿ ಗಿಲ್ಲಿ ಮತ್ತು ರಘು ರಾಶಿಕ್ ಅವರು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಧ್ರುವಂತ್ ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಈ ಒಂದು ಜಗಳನ ಬಿಡಿಸೋಕೆ ಯಾರು ಕೂಡ ಬರ್ತಾ ಇಲ್ಲ. ಬಟ್ ಇಲ್ಲಿ ನಮ್ಮ ಮನೆಯ ಕ್ಯಾಪ್ಟನ್ ಆಗಿರುವಂಥ ಅಭಿಷೇಕ್ ಮತ್ತು ರಕ್ಷಿತ್ ಅವರು ಈ ಜಗಳನ ಬಿಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಮಾಳೂರು ಫುಲ್ ಟ್ರಿಗರ್ ಆಗಿದ್ದಾರೆ. ಸೊ ಒಂದು ರೀತಿ ಹೊಡೆಯೋ ಲೆವೆಲ್ ರೀತಿಗೆ ಹೋಗ್ತಾರೆ, ತುಂಬ ಜೋರಾಗಿ ಕಿರ್ಚೋಕ್ಕೂ ಶುರು ಮಾಡ್ತಾರೆ. ಬಟ್ ಇಲ್ಲಿ ರಿಷಾ ಅವರು ಅವರಕ್ಕಿಂತ ದೊಡ್ಡದಾಗಿ ಸೊ ಒಂಥರ ಕೈ ಹಿಡಿದು ಮಾತಾಡಿಸೋ ಲೆವೆಲ್ ಕೂಡ ಹೋಗ್ತಾರೆ, ಕೈ ಕೂಡ ಮಾಡಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದ ಬಗ್ಗೆ ಕಿಚ್ಚ ಅವರು ಖಂಡಿತ ಮಾತಾಡ್ತಾರೆ. ಅಷ್ಟೇ ಅಲ್ಲದೆ ಆ ಬಿಗ್ ಬಾಸ್ ಮನೇಲಿ ಆಲ್ಮೋಸ್ಟ್ ನಾವು ನೋಡೋದಂಗೆ ಎಲ್ಲ ಹೆಣ್ಮಕ್ಳು ಬರೀ ಕೈ ತೋರಿಸಿನೇ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಕೈ ತೋರಿಸೋ ಒಂದು ಪಾಠಕ್ಕೆ ನಮ್ಮ ಕಿಚ್ಚ ಅವರೇ ಕರೆಕ್ಟ್ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಸಿಚುವೇಶನ್ ಅಂದರೆ ಈ ಒಂದು ಟಾಪಿಕ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಖಂಡಿತವಾಗಿ ಮಾತಾಡ್ತಾರೆ. ಸೊ ಇವರಿಬ್ಬರ ಜಗಳದಲ್ಲಿ ಯಾರ್ದು ತಪ್ಪು, ಸೊ ಯಾರು ಸರಿಯಾಗಿ ಮಾತಾಡಿದ್ದಾರೆ ಅಂತ ಕಿಚ್ಚನ ಪಂಚಾಯತಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.